ನೋಡ್ತಾ ಇರ್ಬೋದು ನೀವು, ಫ್ರಿಜ್ಗಳನ್ನ ನಾವು ಎಷ್ಟು ಕ್ಲೀನ್ ಮಾಡಿದ್ರು ಡೋರ್ಗಳ ಸಂಧಿಗಳಲ್ಲಿ ಈ ರೀತಿ ಕಲೆಗಳು ಹಾಗೇನೆ ಉಳ್ಕೊಂಡ್ಬಿಡುತ್ತೆ. ಸೊ ಅವಾಗ ಇದನ್ನ ಯಾವ ರೀತಿ ಕ್ಲೀನ್ ಗಳನ್ನ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಆ ಒಂದು ಹಳೆ ಸಾಕ್ಸ್ ಇಂದಾನೆ ನೀವು ಈ ರೀತಿ ಕ್ಲೀನ್ ಮಾಡ್ಕೊಳ್ಬಹುದು. ಇಲ್ಲಿ ನೋಡ್ತಾ ಇದ್ದೀರಾ, ಸಾಕ್ಸ್ ಒಳಗೆ ನಾನು ಇಲ್ಲಿ ಒಂದು ಬಾಚಣಿಕೆಯನ್ನ ಇಟ್ಟು ಈ ರೀತಿ ವಿಡಿಯೋದಲ್ಲಿ ತೋರಿಸಿದಾಗೇನೆ ನೀವು ಎಲ್ಲಾ ಕಿಟಕಿಯಲ್ಲಿ ಆಗಿರ್ಬೋದು ಅಥವಾ ಈ ರೀತಿ ಫ್ರಿಜ್ ಡೋರ್ಗಳ ಸಂಧಿಗಳಲ್ಲಿ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಒಂದು ಜಸ್ಟ್ 2 ಮಿನಿಟ್ಸ್ ಅಲ್ಲಿನೇ ನೀಟಾಗಿ ಹೋಗ್ಬಿಡುತ್ತೆ. ನಾವು ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತ ಫ್ರಿಜ್ ಡೋರ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಈ ಡೋರ್ ಚೆನ್ನಾಗಿ ಕ್ಲೋಸ್ ಆದ್ರೇನೆ ಕೂಲಿಂಗ್ ಜಾಸ್ತಿ ಹೊತ್ತಿರುತ್ತೆ. ಸಮ್ಮರ್ ಅಲ್ಲಿ ಫ್ರಿಜ್ ಜಾಸ್ತಿ ಓಪನ್ ಮಾಡೋದ್ರಿಂದ ಅಷ್ಟೊಂದು ಬೇಗ ಕೂಲ್ ಆಗ್ತಾ ಇರಲ್ಲ. ಸೊ ಈ ರೀತಿ ನೀವು ಡೋರ್ ಕವರ್ಗಳನ್ನ ನೀಟಾಗಿ ಕ್ಲೀನ್ ಮಾಡಿಲ್ಲ ಅಂದ್ರೆ ಅದರಿಂದನೇ ಡೋರ್ ನೀಟಾಗಿ ಮುಚ್ಕೊಳ್ಳೋದಿಲ್ಲ. ಅವಾಗ ಹೇರ್ ಎಲ್ಲ ಔಟ್ ಸೈಡ್ ಹೋಗಿ ನಾವು ಫ್ರಿಜ್ ಅಲ್ಲಿ ಇಡುವಂತ ಐಟಮ್ಸ್ ಗಳೆಲ್ಲ ಕೂಲ್ ಆಗದೇನೆ ಕೆಟ್ಟೋಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಟಿಪ್ಸ್ ನ ಟ್ರೈ ಮಾಡಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಫ್ರಿಜ್ ಸೇಫ್